In the current session, we shall know about the two important concepts, that is incorporation of a company and steps involved in incorporation of a company. So as we all know that for formation of any joint stock company, as per Companies Act 2013, important stages has to be fulfilled. ಕಂಪನಿ ಕಾಯ್ದೆ 2013ನೇ ಇಸ್ವಿ ಪ್ರಕಾರ ಒಂದು ಕೂಡು ಬಂಡವಾಳ ಸಂಸ್ಥೆ ಕಾರ್ಯಪ್ರವೃತ್ತಿ ಆಗಬೇಕು ಅಂತಂದರೆ ಒಂದಷ್ಟು ಹಂತಗಳನ್ನು ದಾಟಬೇಕು. ಅದರಲ್ಲಿ ಪ್ರಮುಖವಾದದ್ದು ಪ್ರಮೋಷನ್, ಇನ್ಕಾರ್ಪೊರೇಷನ್, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ಈಗ ನಾವು ಮಾತಾಡೋಕೆ ಹೊರಟಿರೋದು ಎರಡನೇ ಸ್ಟೇಜು, ಅದು ಪ್ರಮುಖವಾಗಿರುವಂತಹದ್ದು, ದಟ್ ಈಸ್ ಇನ್ಕಾರ್ಪೊರೇಷನ್ ಸ್ಟೇಜ್ ಅಥವಾ ರಿಜಿಸ್ಟ್ರೇಷನ್ ಸ್ಟೇಜ್ ಅಂತಲೂ ಕರಿತೀವಿ, ಅಥವಾ ನೋಂದಾವಣೆ ಹಂತ ಅಂತಲೂ ಕರಿತೀವಿ. ಸೊ ಲೆಟ್ ಅಸ್ ನೋ ವಾಟ್ ಈಸ್ ಇನ್ಕಾರ್ಪೊರೇಷನ್ or incorporation stage as per Companies Act, and what are the important steps involved in incorporation stage. Incorporation is the legal process used to form a corporate or entity or a company. A company is the resulting legal entity that separates the firm's assets and incomes from its owners and investors. ಸೊ ಕಂಪ್ನಿ ಕಾಯ್ದೆಯ ಪ್ರಕಾರ ಹೇಳೋದಾದರೆ ಇನ್ಕಾರ್ಪೊರೇಷನ್ ಒಂದು ಲೀಗಲ್ ಪ್ರೊಸೆಸ್ ಅಂತ ಕರಿತೀವಿ, ಕಾನೂನಿನ ಚೌಕಟ್ಟು ನಡೆಯುವಂಥ ಒಂದು ಕೆಲಸ. The promoter of the company should select the type of the company as they wish to form themselves. ಪ್ರವರ್ತನೆಯ ಹಂತ ಅಂತ ಹೇಳ್ತೀವಿ. ಪ್ರಮೋಷನ್ ಸ್ಟೇಜಲ್ಲಿ ಏನು ಮಾಡ್ತೀವಿ, ಪ್ರವರ್ತನೆಯನ್ನು ಮಾಡ್ತಾರೆ. ಪ್ರವರ್ತಕರು ಐಡಿಯಾನ ಜನರೇಟ್ ಮಾಡಿ, ಡಿಸ್ಕವರಿ ಆಫ್ ಎನ್ ಐಡಿಯಾ ಮಾಡಿ, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿ, ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಮಾಡಿ, ನಂತರ ಏನೆಲ್ಲ ಪ್ರಕ್ರಿಯೆ ಇದೆ ಆ ಎಲ್ಲ ಪ್ರಕ್ರಿಯೆನ ಮುಗಿಸಿ ಪ್ರಮೋಟರ್ಸು ಒಂದು ಕನ್ಕ್ಲೂಷನ್ ಬರಬೇಕು. ವಾಟ್ ಈಸ್ ದೇರ್ ನೇಚರ್ ಆಫ್ ಬಿಸ್ನೆಸ್ ಅಂಡ್ ವಾಟ್ ಈಸ್ ದೇರ್ ನೇಮ್ ಆಫ್ ದಿ ಕಂಪನಿ. ಸೊ ಅವೆಲ್ಲವೂ ಆದಮೇಲೆ ಅವರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ಪ್ರಿಪೇರ್ ಮಾಡಿ ಅವ್ರೇನು ಮಾಡ್ಬೋದು, ಇನ್ಕಾರ್ಪೊರೇಟ್ ಸ್ಟೇಜ್ಗೆ ಬರ್ಬೋದು. ದಿ ಪ್ರಮೋಟರ್ ಹ್ಯಾಸ್ ಟು ಗ್ಯಾದರ್ ದ ರಿಕ್ವೈರ್ಡ್ ನಂಬರ್ ಆಫ್ ಸಬ್ಸ್ಕ್ರೈಬಿಂಗ್ ಟು ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಸೊ ಕಂಪ್ನಿ ಕಾಯ್ದೆ ಪ್ರಕಾರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಬರುತ್ತೆ, ಅದೇನಂತ ಮುಂದಕ್ಕೆ ಹೇಳ್ತೀನಿ. ಆ ಬುಕ್ಗೆ ಸಬ್ಸ್ಕ್ರೈಬರ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಸೊ ಈಗ ನಾವು ನೋಡೋದಾದರೆ ನೆಕ್ಸ್ಟ್ ನಾವೇನು ನೋಡ್ಬೋದು, ಹಿಯರ್ ಇಟ್ ಈಸ್ ವೆರಿ ಸಿಂಪಲ್. ವೇರ್ ಎ ಕಂಪ್ನಿ ಫಾರ್ ಫಾರ್ಮೇಷನ್ ದೇ ಹ್ಯಾವ್ ಟು ಫಾಲೋ ಡಿಫ್ರೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಯಾವ್ದ್ಯಾವುದು ಅಂತ ನೋಡೋದಾದ್ರೆ ನಾವು ದಿ ಫಾಲೋಯಿಂಗ್ ಆರ್ ದಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ಇನ್ಕಾರ್ಪೊರೇಷನ್ ಆಫ್ ಎ ಕಂಪನಿ. ಮೊದಲೇನು, ಅಪ್ಲಿಕೇಶನ್ಸ್ ಫಾರ್ ಅವೈಲೇಬಿಲಿಟಿ ಆಫ್ ನೇಮ್. ಅದೇ ಸೈಡು ಇಟ್ ಈಸ್ ರಿಜಿಸ್ಟ್ರೇಷನ್ ಇಸ್ ಎ ಲೀಗಲ್ ಪ್ರೋಸೆಸ್. ಫಾರ್ ಫಾರ್ಮೇಷನ್ ಎ ನೇಮ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಒಂದು ಕಂಪನಿ ಹೆಸರನ್ನು, ಸೂಕ್ತವಾದ ಹೆಸರನ್ನು ನೀವು ರೆಡಿ ಮಾಡ್ಕೋಬೇಕು. ಸೊ ದೆರ್ ಈಸ್ ಅ ಮೀನಿಂಗ್ ಫಾರ್ ದಿ ಡೆಫಿನೆಟ್ ನೇಮ್. ಹೆಸರು ಸೆಲೆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಕಂಪ್ನೀಸ್ ಆಕ್ಟ್ 2013 ಹ್ಯಾಸ್ ಪ್ರೊವೈಡೆಡ್ ವೇರಿಯಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದೇ ಹ್ಯಾವ್ ಟು ಫಾಲೋ. ದೆನ್ ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಇದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ and articles of association are the two important primary and secondary document which are very much essential for the formation of any joint stock company. Declaration from the professional, ವೃತ್ತಿಪರರು ಯಾರಿರ್ತಾರೆ, ಆಡಿಟರ್, ಕಂಪ್ನಿ ಸೆಕ್ರೆಟರಿ, ಇವರಿಂದ ಒಂದು ಡಿಕ್ಲರೇಷನ್ನ ತಗೋಬೇಕು. ಫೈಲಿಂಗ್ ಆಫ್ ಡಾಕ್ಯುಮೆಂಟ್ಸ್ ಅಂದ್ರೆ ಏನು, ಆಸ್ ಪರ್ ಕಂಪ್ನೀಸ್ ಆಕ್ಟ್ 2013, a company, whether it is a private company or public company, for starting up their company they have to be registered with the registrar of companies. As per Companies Act, a company has to prepare some relevant documents which they have to be prepared, and payment of stamp duty and filing the fees. ಪೇಮೆಂಟ್ ಆಫ್ ರಿಜಿಸ್ಟರ್ಗೆ ಏನು ಡ್ಯೂಟಿ ಇರುತ್ತೋ, ಚಾರ್ಜಸ್ ಇರುತ್ತೋ ಅವನ್ನ ಪೇ ಮಾಡಬೇಕು. ಆ್ಯಂಡ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಆರ್ ರಿಜಿಸ್ಟ್ರೇಷನ್. ಅಲ್ಲಿ ರಿಜಿಸ್ಟ್ರೇಷನ್ ಆದಮೇಲೆ ರಿಜಿಸ್ಟ್ರಾರ್ ವಿಲ್ ಇಶ್ಯೂ ಎ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಆರ್ ರಿಜಿಸ್ಟ್ರೇಷನ್. ದೆನ್ ಆಫ್ಟರ್ ಅಲಾಟ್ಮೆಂಟ್ ಆಫ್ ಕಾರ್ಪೊರೇಟ್ ಐಡೆಂಟಿಟಿ ನಂಬರ್, ಅದನ್ನ CIN ನಂಬರ್ ಅಂತಲೂ ಕರಿತೀವಿ. ಎಫೆಕ್ಟ್ ಆಫ್ ರಿಜಿಸ್ಟ್ರೇಷನ್ ಆದಮೇಲೆ ಕಂಪನಿಯಲ್ಲಿ ಮುಂದಿನ ಕೆಲಸಗಳಿಗೆ ಏನಾಗುತ್ತೆ, ದೇ ವಿಲ್ ಕಿಕ್ ಸ್ಟಾರ್ಟ್. Documents of incorporation to be preserved. So after everything, after receiving the incorporation certificate, the document which are filed with the registrar and one copy has to be maintained in the company for the future purposes.